So once again, hi, hello, namaskara. Welcome back to my YouTube channel. ಸೊ ನಾವು ಲಾಸ್ಟ್ ವಿಡಿಯೋಸಲ್ಲಿ ಸಾಕಷ್ಟು ವಿಡಿಯೋಸಲ್ಲಿ ನಾವು KCET 2025 ರ್ಯಾಂಕಿಂಗ್ ಸಿಸ್ಟಮು ಮತ್ತು KCET ಆಪ್ಷನ್ ಎಂಟ್ರಿ ಅದ್ರ ರಿಲೇಟೆಡ್ ಆಗಿರೋ ಅಲ್ಗಾರಿದಮ್ಸು ಸೊ ಅವೆಲ್ಲ ನಾವು ನೋಡಿದ್ದೀವಿ. ಸೊ ಇವತ್ತು ನಾವು ಈ ವಿಡಿಯೋದಲ್ಲಿ ಕಾಲೇಜು ಲೈಕ್ KCETಗೆ ಇಂಥದ್ದು ಮಾರ್ಕು ಮತ್ತು ರ್ಯಾಂಕ್ ಬಂದಿದ್ರೆ ನಿಮಗೆ ಯಾವ ರೀತಿ ಕಾಲೇಜ್ ಸಿಗುತ್ತೆ ಮತ್ತು ನಿಮಗೆ ಯಾವ ರೀತಿ ನಿಮಗೆ ಕಾಲೇಜಿಗೆ ಫೀಸ್ ಎಷ್ಟಿರುತ್ತೆ ಮತ್ತು ನೀವು ಆ ಫೀಸಲ್ಲಿ ಯಾವ ಬ್ರಾಂಚಲ್ಲಿ ಸೇರ್ಬೋದು, ಲೈಕ್ CSE ಬ್ರಾಂಚಾ ಅಥವಾ EC ಬ್ರಾಂಚಾ ಅಥವಾ ಮೆಕ್ ಅಥವಾ ISC ಅಥವಾ AML ಡೇಟಾ ಸೈನ್ಸು ಮತ್ತು TRIPLE ಆರ್ ವಾಟ್ ಎವರ್ ಇಟ್ ಇಸ್. ಸೊ ನಾವು ಅಂಥದ್ದು ಈ ವಿಡಿಯೋದಲ್ಲಿ ನಾವು ಡೀಟೇಲ್ಡ್ ಆಗಿ ನೋಡ್ತೀವಿ. ಸೊ ಫಸ್ಟ್ ಥಿಂಗ್ ಏನಪ್ಪ ಅಂತ ಕೇಳಿದ್ರೆ KCET ರಿಸಲ್ಟ್ಸ್ ಇಟ್ಸ್ ಗೋಯಿಂಗ್ ಟು ಬಿ ಅನೌನ್ಸ್ಡ್ ಮೋಸ್ಟ್ ಪ್ರಾಬ್ಲಿ ಆನ್ June 1st ಆರ್ May ಎಂಡಲ್ಲಿ ನಿಮಗೆ KCET ರಿಸಲ್ಟ್ಸ್ 2025 ರಿಲೀಸ್ ಆಗ್ಬೋದು. ಸೊ ಜಾಸ್ತಿ ಚಾನ್ಸಸ್ ಇದೆ. ಸೊ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಇರೋದು ಏನೋ ತಮಿಳಿನಲ್ಲಿ ನೋಡಿರ್ತೀರಾ, ನಿಮಗೆ PCM ಅಲ್ಲಿ ಓಕೆನಾ. ಸೊ PCM ಬೇಸಿಕ್ಲಿ ಯುವರ್ KCET ರ್ಯಾಂಕ್ ಇಸ್ ಆಫ್ ಟೂ ಥಿಂಗ್ಸ್, PCM ಪ್ಲಸ್ KCET ಸ್ಕೋರ್. ಯು ಗೈಸ್ ಆಲ್ರೆಡಿ ನೋ ದಿಸ್, ಐ ಹ್ಯಾವ್ ಸೆಡ್ ಇನ್ ಮೆನಿ ವಿಡಿಯೋಸ್. ಸೊ ಈಗ PCM ಅಲ್ಲಿ ನಿಮಗೆ 72% ಬಂದಿದ್ರೆ ಓಕೆನಾ. ಸೊ ನಾನು ನಿಮಗೆ ಈ ಎಕ್ಸಾಂಪಲ್ ತಗೋಕೆ ಮುಂಚೆ ಯಾರೆಲ್ಲ ಲೈಕ್ ಪ್ರೀವಿಯಸ್ ವಿಡಿಯೋ ನೋಡಿರ್ತೀರೋ ಅವ್ರಿಗೆಲ್ಲ ಗೊತ್ತಿರುತ್ತೆ. ಬಟ್ ಯಾರು ಇವಾಗ ಹೊಸದಾಗಿ ಬಂದಿರ್ತಾರೋ ಇದೇ ಫಾರ್ ಯೂಟ್ಯೂಬ್ ಚಾನಲ್ ಫಸ್ಟ್ ವಿಡಿಯೋ ಇದೆ ಅವ್ರು ನೋಡ್ತಾ ಇದ್ರೆ ಸ್ಮಾಲ್ ಪ್ಲಸ್ ಅವ್ರಿಗೂ ಲೈಕ್ ಯಾರು ನೋಡಿರ್ತಾರೋ ಅವ್ರಿಗೂ ಒಂದು ರಿವಿಷನ್ ಇದ್ದಂಗೆ ಆಗೋಗುತ್ತೆ. ಏನಪ್ಪ ಅಂತ ಕೇಳಿದ್ರೆ KCET ರ್ಯಾಂಕಿಂಗಲ್ಲಿ ನಿಮಗೆ KCET ರ್ಯಾಂಕ್ ತಗೋಬೇಕಾದ್ರೆ ನಿಮಗೆ ಟೂ ಥಿಂಗ್ಸ್ ವೆರಿ ಇಂಪಾರ್ಟೆಂಟ್. ಫಸ್ಟ್ ಥಿಂಗ್ ಇಸ್ ಯುವರ್ PCM. ನೀವು PCM ಸ್ಟೂಡೆಂಟ್ಸ್ ಆಗಿದ್ರೆ ಲೈಕ್ ಕಂಪ್ಯೂಟರ್ ಸೈನ್ಸ್ ಅಂದರೆ PCM, ನೀವು ಇದೇ ವೆಟನರಿ ಅಂಥದ್ದು ತಗೋಬೇಕಾದ್ರೆ ನಿಮಗೆ B ಬರುತ್ತೆ ಅಲ್ವಾ, PCB ಬಯಾಲಜಿ ಬರ್ದಿರ್ತೀರಾ. ಸೊ ಇದು ನಿಮಗೆ 85% ಆರ್ 85% ಅಬೋವ್ ಇರಬೇಕು ಓಕೆನಾ. ಸೊ 85% ಅಬೋವ್ ಇರಬೇಕು ನಿಮಗೆ KCETಯಲ್ಲಿ ಒಳ್ಳೆ ರ್ಯಾಂಕ್ ಬರಬೇಕಾದ್ರೆ ನಿಮಗೆ ಇದು PCM 85% ಅಬೋವ್ ಇರಬೇಕು. ಸೊ ನಾನು ಈಗ ತಗೋತಿರೋ ಎಕ್ಸಾಂಪಲಲ್ಲಿ 72 ಕೆಳಗಡೆ ಇರುತ್ತೆ. ಸೊ ಅದನ್ನ ನಾವು ಡೀಟೇಲ್ಡಾಗಿ ನೋಡೋಣ. ಸೊ ಫಸ್ಟ್ ಇವಾಗ ಇದು PCM ಅಲ್ಲಿ ನಿಮಗೆ 85 ಇರಬೇಕು. ಆ್ಯಂಡ್ ಸೆಕೆಂಡ್ ಥಿಂಗ್ ಇಸ್ ಯೋರ್ KCET ಸ್ಕೋರ್ ಮಸ್ಟ್ ಬಿ 75 ಆರ್ 75 ಅಬೋವ್, ಲೈಕ್ 70 to 75 ಅಬೋವ್ ಅಂತ ನಾವು ತಗೋಬೋದು. 70 to 75 ಅಬೋವ್ ಓಕೆನಾ. ಇದು ನಿಮಗೆ ಒಂದು ಲೈಕ್ ಬೇಸಿಕ್ ಸ್ಟ್ಯಾಂಡರ್ಡ್ ಆಗಿ ಇಟ್ಕೊಳ್ಳಿ. ನೀವು ಇದು ತಗೊಂಡ್ರೆ ನಿಮಗೆ ಖಂಡಿತ 60,000 ಆರ್ 50,000 ಒಳಗಡೆ, ಓಕೆ 60 to 70,000 ಒಳಗಡೆ ನಿಮಗೆ ರ್ಯಾಂಕ್ ಬರ್ಬೋದು KCETಯಲ್ಲಿ ಓಕೆನಾ. 70,000 ಆರ್ 60,000 ಕೆಳಗಡೆ ಬರ್ಬೋದು. ಸೊ ನಿಮ್ಗೆ ಆರಾಮಾಗಿ 50,000 ಕೆಳಗಡೆನೂ ಬರ್ಬೋದು. ಬಟ್ ನಿಮಗೆ ಒಂದು ರೇಂಜ್ ಕೊಡಬೇಕಾದ್ರೆ ನಾನು ನಿಮಗೆ ಹಿಂಗೆ ಕೊಡ್ಬೋದು. ಸೊ ನಿಮಗೆ 70,000ಇಂದ ನಿಮಗೆ ಒಂದು 50,000 ಒಳಗಡೆ KCET ರ್ಯಾಂಕು ಬರ್ಬೋದು. ಈ ಅಬೋ ಎಕ್ಸಾಂಪಲ್ಗೆ ನಿಮಗೆ 70,000 50,000ಗೆ ನಿಮಗೆ KCET ರ್ಯಾಂಕ್ ಅಂತದ್ದು ಬರ್ಬೋದು. ಸೊ ಇದು ಲೈಕ್ ಸ್ಟ್ಯಾಂಡರ್ಡ್ ವಿಷಯ, ಲೈಕ್ ಎಲ್ಲ ಗೊತ್ತಿರುತ್ತೆ ನಿಮಗೆ. KCET ರ್ಯಾಂಕ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಬೇಕಂತ ವೀಡಿಯೋಸ್ ಮಾಡಿದ್ದೀನಿ. ಸೊ ಅದನ್ನೆಲ್ಲ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಹೋಗ್ಬಿಟ್ಟು ವೀಡಿಯೋಸಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಅದು ನಿಮಗೆ ಸಿಗುತ್ತೆ, ಅದನ್ನು ನೀವು ನೋಡ್ಕೋಬೋದು. ಸೊ ಅದನ್ನೆಲ್ಲ ಒಂದ್ಸತಿ ರೆಫರ್ ಮಾಡ್ಕೊಳ್ಳಿ. ಸೊ ಇವಾಗ ಬೇಸಿಕ್ ಆಗಿ ನಾವು ಕೊಟ್ಟಿರೋ ಎಕ್ಸಾಂಪಲ್ ನೋಡೋಣ. ಸೊ ಫಾರ್ ಎಕ್ಸಾಂಪಲ್ ಇವಾಗ ಈ 85% ಬಂದಿಲ್ಲ, ಅವಾಗ ಏನು ಮಾಡೋದು? ಲೈಕ್ KCETಯಲ್ಲೂ 70 to 75% ಬಂದಿಲ್ಲ, ನಿಮಗೆ ರ್ಯಾಂಕು 70 to 50,000 ಬಂದಿಲ್ಲ, ಅವಾಗ ನಿಮಗೆ ಒಳ್ಳೆ ಕಾಲೇಜ್ ಸಿಗುತ್ತಾ ಸಿಗಲ್ವಾ? ಸಿಕ್ಕಿದ್ರು ಅದು ಯಾವ ಬ್ರಾಂಚಲ್ಲಿ ಸಿಗುತ್ತೆ, ಯಾವ ಸ್ಟ್ರೀಮಲ್ಲಿ ಸಿಗುತ್ತೆ, ಮತ್ತೆ ಅದಕ್ಕೆ ನೀವು ಎಷ್ಟು ಫೀಸ್ ಕಟ್ಟಬೇಕು, ನೀವು SSP ಸ್ಕಾಲರ್ಶಿಪ್ ಅವೈಲೇಬಲ್ ಎಲಿಜಿಬಲ್ ಆಗಿದ್ದೀರಾ ಇಲ್ವಾ, ಮತ್ತೆ ನಿಮಗೆ ಯಾವ ಕ್ಯಾಟಗರಿ ಇದ್ದೀರಾ. ಸೊ ಇದೆಲ್ಲ ನಾವು ಈ ವಿಡಿಯೋದಲ್ಲಿ ನೋಡ್ತೀವಿ. ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ನಿಮಗೆ ಲೈಕ್ KCET ರ್ಯಾಂಕಲ್ಲಿ ಆಸ್ ಐ ಸೆಡ್ PCM ಅಲ್ಲಿ ನಿಮಗೆ ಫಸ್ಟ್ ನಾವು ನೋಡಬೇಕಾಗಿರೋದು 85 ಇದೆಯಾ ಅಂತ. ಸೊ ಇಲ್ಲಿ ನಿಮಗೆ 85 ಇಲ್ಲ ಅಂದರೆ, ಸೊ ಅಕಸ್ಮಾತ್ ನಿಮಗೆ ಒಂದು ಸ್ಟೂಡೆಂಟ್ಗೆ ಪರ್ಟಿಕ್ಯುಲರ್ ಇವಾಗ ನನಗೆ 85 ಇಲ್ಲ, ಸೊ ಅರವಿಂದ್ಗೆ 85% ಬಂದಿಲ್ಲ, ಅವ್ನಿಗೆ ಎಷ್ಟು ಬಂದಿದೆ PCM ಅಲ್ಲಿ ನೋಡಿದ್ರೆ PCM ವಿಚ್ ಇಸ್ 72%. ಸೊ ನೀವು ತಮ್ನಲ್ಲಿ ನೋಡಿರ್ತೀರಾ ವಿಡಿಯೋ ತಮ್ನಲ್ಲಿ ವಿಚ್ ಇಸ್ 72%. ಮತ್ತೆ ಇದು ನಮ್ಮ ಪ್ರಕಾರ 85%ಗಿಂತ ಕೆಳಗಿದೆ. ಸೊ ವಿಚ್ ಈಸ್ ನಾಟ್ ಸೇಫ್, ಈಸ್ ನಾಟ್ ಸೇಫರ್ ಕಂಡೀಷನ್ಸ್ ಓಕೆನಾ. ಮತ್ತೆ KCETಯಲ್ಲಿ ನನಗೆ 55 ಬಂದಿದೆ ಅಗೇನ್ ವಿಚ್ ಇಸ್ ನಾಟ್ ಸೇಫ್. ಸೊ ಇವಾಗ ಅರವಿಂದ್ಗೆ PCM ಅಲ್ಲೂ ಒಳ್ಳೆ ಮಾರ್ಕ್ ಬಂದಿಲ್ಲ, KCETಯಲ್ಲೂ ಒಳ್ಳೆ ಮಾರ್ಕ್ ಬಂದಿಲ್ಲ. ಬಟ್ ಅರವಿಂದ್ ಇಸ್ ಹ್ಯಾವಿಂಗ್ ಇಯರ್ ಒನ್ ಅಡ್ವಾಂಟೇಜ್ ಏನಂತ ಕೇಳಿದ್ರೆ 2A ಕ್ಯಾಟಗರಿ ಇದೆ ಆಯ್ತಾ. 2A ಕ್ಯಾಟಗರಿ ಇದೆ ರಿಸರ್ವೇಷನ್. ಸೊ ರಿಸರ್ವೇಷನ್ಸ್ನ ಬಿಟ್ಬಿಡೋಣ ಫಸ್ಟು, ನಾವು ರಿಸರ್ವೇಷನ್ಸ್ ರಿಸರ್ವೇಷನ್ಸ್ ಆಮೇಲೆ ಬರೋಣ. ಸೊ ಇವಾಗ ಅರವಿಂದ್ಗೆ PCM ಅಲ್ಲಿ 72% ಮತ್ತು KCETಯಲ್ಲಿ 55%. ಇಂಥದ್ದು ಇರಬೇಕಾದ್ರೆ ನನಗೆ ಯಾವ ರ್ಯಾಂಕ್ ಬರುತ್ತೆ, ಯಾವ ರೇಂಜಲ್ಲಿ ರ್ಯಾಂಕ್ ಬರುತ್ತೆ ಅಂತ. ಸೊ ನಿಮಗೆ ಜಾಸ್ತಿ ವೀಡಿಯೋಸ್ ಅಪ್ಲೋಡ್ ಮಾಡಿದರೆ ಅದರಿಂದನೇ ನೀವು ನೋಡಿದರೆ ಇಷ್ಟೊತ್ತಿಗೆ ನಿಮಗೆ ಗೊತ್ತಾಗಿರಬೇಕು ಯಾವ ರೇಂಜಲ್ಲಿ ರ್ಯಾಂಕ್ ಬರುತ್ತೆ ಅಂತ.
ಸೊ ಇವಾಗ 72,000 72% ಬಂದಿದೆ, 85%ಗಿಂತ ಕೆಳಗಡೆ. ಸೊ ಫಸ್ಟ್ ಕ್ರೈಟೀರಿಯಾನೇ ಗಾನ್, ಪ್ರಾಪರ್ KCT ರ್ಯಾಂಕ್ ಬರೋಷ್ಟರಲ್ಲೇ ಗಾನ್, ಓಕೆನಾ. ಮತ್ತೆ ಸೆಕೆಂಡ್ ಕ್ರೈಟೀರಿಯಾ ಏನು, 70 to 75% ಅದು ಗಾನ್. ಸೊ ಅವಾಗ ನನ್ನ ಪ್ರಕಾರ ಅರವಿಂದ್ಗೆ ಅಟ್ಲೀಸ್ಟ್ 65,000 ಅಬೋ ರ್ಯಾಂಕೇ ಬರುತ್ತೆ, 65,000 ಅಬೋ ರ್ಯಾಂಕ್ ಬರುತ್ತೆ. ನನಗೆ ರ್ಯಾಂಕು 65,000ಗಿಂತ ಕೆಳಗಡೆ ಬರಲ್ಲ. ಯಾಕಂತ ಕೇಳಿದ್ರೆ ನಂದು ಏನೋ ಕ್ರೈಟೀರಿಯಾಸ್, ಬೋತ್ ದ ಕ್ರೈಟೀರಿಯಾಸ್ ಆರ್ ವೆರಿ ಲೋ. ಸೊ 65,000 Kಗಿಂತ ಅಬೋ ಕಾಲೇಜಸ್ ನನಗೆ ಸಿಗುತ್ತೆ. 65,000 Kಗಿಂತ ಜಾಸ್ತಿ ರ್ಯಾಂಕೆ ನನಗೆ ಬರುತ್ತೆ. 65,000 ಕೆಳಗಡೆ ಬಂದರೆ ಒಳ್ಳೇದು, ಬಟ್ ನಿಮಗೆ 65,000 ಮೇಲೆ ಹಂಗೆ ಹೋಗ್ತಾ ಇದ್ರೆ ವಿಚ್ ಇಸ್ ನಾಟ್ ಇನ್ ಅ ಸೇಫರ್ ಕಂಡೀಷನ್. ಸೊ ಈ ಎಕ್ಸಾಂಪಲಲ್ಲಿ ನಮಗೆ 65 ಬರ್ತಾ ಇದೆ, ನಾನಂತ ಎಕ್ಸಾಂಪಲ್ ತೊಗೊಂಡೆ ಅಲ್ವಾ. ಸೊ ನನಗೆ ಪರ್ಟಿಕ್ಯುಲರ್ ಸ್ಟೂಡೆಂಟ್ AV ಅರವಿಂದ್, ಅವನಿಗೆ 65,000ಗಿಂತ ಅಬೋ ರ್ಯಾಂಕ್ ಸಿಗ್ತಾ ಇದೆ. ಸೊ 65,000 ಅಬೋ ಖಂಡಿತ ಅವ್ರಿಗೆ 65,000 ಅಬೋನೇ ಸಿಗ್ತೇ ಓಕೆನಾ. ಈ ರೇಂಜಲ್ಲಿ ಇದ್ರೆ ನಾನು ಆ ಸ್ಟೂಡೆಂಟ್ ನಾನು ಇವಾಗ ಯಾವ ಕಾಲೇಜಸ್ ಸೆಲೆಕ್ಟ್ ಮಾಡ್ಬೋದು, ಮತ್ತೆ ನಾನು ಅದನ್ನ ಹೆಂಗ್ ಸೆಲೆಕ್ಟ್ ಮಾಡೋದು ಅಂತ ನಾನು ನಿಮ್ಗೆ ಹೇಳ್ತೀನಿ. ಸೊ ಈಗ ಫಸ್ಟ್ ವಿಷಯ ರ್ಯಾಂಕ್ ಗೊತ್ತಾಯ್ತು. ಇವಾಗ ರ್ಯಾಂಕ್ ಗೊತ್ತಾದ್ಮೇಲೆ ಇದನ್ನ ನಾನು ಎರೇಸ್ ಮಾಡ್ಕೋತೀನಿ. ಸೊ ಇಲ್ಲಿ ಸೈಡಲ್ಲಿ ನಾವು ಬರ್ಕೊಳ್ಳೋಣ, ಲೈಕ್ ವಾಟ್ ಇಸ್ ದ ಡೀಟೇಲ್ಸ್ ಅಂಡ್ ಎವ್ರಿಥಿಂಗ್. ಸೊ PCM ಅಲ್ಲಿ ಎಷ್ಟು ಬಂದಿದೆ, PCM ಅಲ್ಲಿ ನನಗೆ 72% ಬಂದಿದೆ. ಮತ್ತೆ KCET ಸ್ಕೋರು 55 ಬಂದಿದೆ. ಸೊ ಬೋತ್ ಆರ್ ನಾಟ್ ಗುಡ್, ಓಕೆನಾ. ರ್ಯಾಂಕು ಅಂದಾಜಾಗಿ ನಿಮಗೆ 65K ಅಬೋವ್ ಇದೆ, ಓಕೆನಾ, 65K. ಸೊ ನನ್ನ ಹ್ಯಾಂಡ್ ರೈಟಿಂಗ್ ವೆರಿ ವರ್ಸ್ಟ್, ಸಾರಿ ಫಾರ್ ದ್ಯಾಟ್. 65 ಅಬೋವ್ ಇದೆ. ಸೊ ಇದೇ ನಿಮಗೆ ಕಂಡೀಷನ್ಸ್ ಇಲ್ಲಿ ಬರ್ದಿರ್ತೀನಿ, ಓಕೆನಾ. ಸೊ ಇವಾಗ ಇದು ಒಂಥರ ಸ್ಕೂಲಲ್ಲಿ ನಂಬರ್ ಆಫ್ ಸ್ಟೂಡೆಂಟ್ಸ್ ಪ್ರೆಸೆಂಟು ಆಬ್ಸೆಂಟ್ ಆ ರೀತಿ ಇದೆ, ಓಕೆ. ಸೊ ಇವಾಗ ಈ ಕಂಡೀಷನಲ್ಲಿ ನನಗೆ ಫಸ್ಟ್ ವಿಷಯ ಕಾಲೇಜು. ಸೊ ನಾನಿಲ್ಲಿ ಐ ವಿಲ್ ಟೇಕ್ ಫ್ಯೂ ಥಿಂಗ್ಸ್. ಸೊ ನನಗೆ ಫಸ್ಟ್ ವಿಷಯ ಕಾಲೇಜ್ ಸಿಗಬೇಕು. ಸೊ ಇವಾಗ ಕಾಲೇಜ್ ಸಿಗಬೇಕಾದ್ರೆ ನಾನು ಮಾಡಬೇಕಾಗಿರೋ ವಿಷಯ ಏನಂತ ಹೇಳಿದ್ರೆ, ಇಲ್ಲಿ ನಿಮಗೆ ರಿಸರ್ವೇಷನ್ಸ್ ವ್ಯಾಲ್ಯೂ ಆಗುತ್ತೆ. ಸೊ KCET ರ್ಯಾಂಕಿಂಗಲ್ಲಿ ನಿಮಗೆ ರಿಸರ್ವೇಷನ್ಸ್ ಯಾವುದೇ ಪ್ಲೇ ಮಾಡಲ್ಲ, ಬಟ್ ಆಪ್ಷನ್ ಎಂಟ್ರಿಯಲ್ಲಿ ನಿಮಗೆ ರಿಸರ್ವೇಷನ್ಸ್ ಇಟ್ ಮೈಟ್ ಬಿ ಹೆಲ್ಪ್ಫುಲ್. ಮತ್ತೆ ನಾನು ತಿರ್ಗಾ ಇಲ್ಲಿ ಹೇಳ್ತಾ ಇದ್ದೀನಿ, ಜಾಸ್ತಿ ಜನ ಅನ್ಕೊಳ್ಳೋದು 2A ಇದ್ರೆ ಆರಾಮಾಗಿ ಸಿಗ್ಬಿಡುತ್ತೆ, SCG ಇದ್ರೆ ಆರಾಮಾಗಿ ಸಿಗ್ಬಿಡುತ್ತೆ ಅಂಥದ್ದು ಯಾವುದೂ ಇಲ್ಲ. ನಾನು ಈ ವಿಡಿಯೋ ಬಿಗಿನಿಂಗ್ ಅಲ್ಲಿ ಒಂದು ಅಡ್ವಾಂಟೇಜ್ ಏನಪ್ಪ ಅಂತ ಕೇಳಿದ್ರೆ 2A ಅಂತ, ಬಟ್ ಐ ಎಕ್ಸ್ಪ್ಲೇನ್ ಯು ದ್ಯಾಟ್ ಅಬೌಟ್. ಬಟ್ ಆದರೆ 2A SCG ಹಿಂಗಿದ್ರೆ ಹೈದರಾಬಾದ್ ಕೋಟ ಅದೆಲ್ಲ ಇದ್ರೆ ಅಡ್ವಾಂಟೇಜ್ ಅಂತ ಅನ್ಕೊಳ್ಳೋಕೆ ನೀವು ಹೋಗ್ಬೇಡ. ಒಂಚೂರು ನಿಮಗೆ ಕಾಂಪಿಟೇಷನ್ಸ್ ಜಾಸ್ತಿ ಆಗಿರುತ್ತೆ, ಬಟ್ ಅಲ್ಗಾರಿದಮ್ ನೀವು ಕ್ರ್ಯಾಕ್ ಮಾಡಿದ್ರೆ ಈಸಿಯಾಗಿ ಕ್ರ್ಯಾಕ್ ಮಾಡ್ಕೋಬೋದು. ಹೆಂಗಂತ ನಾನು ಹೇಳ್ತೀನಿ ನೋಡಿ. ಸೊ ಇವಾಗ ಕಾಲೇಜ್ ನನಗೆ ಲೈಕ್ ನಾನು ಡಿವೈಡ್ ಮಾಡಿರೋದು ಟಾಪ್ 10 ಕಾಲೇಜಸ್ಸು, ಟಾಪ್ 20, ಟಾಪ್ 30, ಟಾಪ್ 40, ಟಾಪ್ 50 ಅಂತ ಇರುತ್ತಲ್ವಾ. ನಾವು ಟಾಪ್ 50 ಕಾಲೇಜ್, ಲೈಕ್ 1 to 50 ಕಾಲೇಜಸ್ಸು ನಾವಿಲ್ಲಿ ತಗೋತೀವಿ. 1 to 50 ಕಾಲೇಜಸ್, ಓಕೆನಾ, ಟಾಪ್ 1 to 50 ಕಾಲೇಜಸ್, ಓಕೆ. ಸೊ ಇವಾಗ ಇದರಲ್ಲಿ 1 to 10 T1 ಅಂದರೆ ಟೈರ್ 1, ಓಕೆನಾ. ಮತ್ತೆ 10 to 20 ಕಾಲೇಜಸ್ಸು, 10 to 20 ಟಾಪ್ 10 to ಟಾಪ್ 20 ಕಾಲೇಜಸ್ಸು T2. ಮತ್ತೆ 20 to 30 ಇದು T3. ಸೊ ಹಂಗೆ ನಿಮಗೆ 30 to 40 T4, ಮತ್ತೆ ಹಂಗೆ ನಿಮಗೆ 40 to 50 T5. ಸೊ ಹಿಂಗೆ ನಿಮಗೆ ಹೋಗ್ತಾ ಇರುತ್ತಲ್ವಾ. ಸೊ ಇಟ್ ವಿಲ್ ಬಿ ಕೀಪಿಂಗ್ ಆನ್ ಗೋಯಿಂಗ್, ಬಟ್ ವಿ ಆರ್ ಫೋಕಸಿಂಗ್ ಓನ್ಲಿ ವಿತ್ ಇನ್ ಟಾಪ್ 50 ಕಾಲೇಜಸ್. ನನಗೆ ಬ್ಯಾಂಗ್ಳೂರಲ್ಲಿ ನಾನು ಕಾಲೇಜ್ ಸಿಗ್ಬೇಕಂತ ನಾನಿದ್ದೀನಿ. ಇವಾಗ ಐ ಹ್ಯಾವ್ ಟು ಚೆಕ್ ಮೈ ಎಲಿಜಿಬಲ್ ಕ್ರೈಟೀರಿಯಾಸ್. ಏನಪ್ಪ ಅಂತ ಕೇಳಿದ್ರೆ, ವಿ ಆರ್ ನಾಟ್ ಸ್ಪೀಕಿಂಗ್ ಅಬೌಟ್ ದಿಸ್ PCM ರ್ಯಾಂಕು ಮತ್ತು KCET ಇದ್ರ ಬಗ್ಗೆ ಬಿಟ್ಬಿಡಿ, ಆಯ್ತಾ. ರ್ಯಾಂಕ್ ಮಾತ್ರ ನೆನ್ಪಿಟ್ಕೊಳ್ಳಿ. ಸೊ ಇವಾಗ ನಿಮಗೆ ರ್ಯಾಂಕ್ ಬಂದಾದ್ಮೇಲೆ ನೀವು ಯಾರು ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋ ಅಂತ ನನಗೆ ಗೊತ್ತಿದೆ. ಸೊ ನಾನು ಸ್ಟೂಡೆಂಟ್ ಆಗಿರ್ಬೇಕಾದ್ರೆ ಹಂಗೆ ಮಾಡಿದೆ, ಬಟ್ ಪ್ರಿಪೇರ್ ಮಾಡಬೇಕಾದ್ರೆ ನಾನು KCET ಪ್ರಿಪೇರ್ ಮಾಡಬೇಕಾದ್ರೆ ನನಗೆ ಗೈಡೆನ್ಸ್ ಲೈಕ್ ಪ್ರಾಪರಾಗಿ ಗೊತ್ತಿತ್ತು. ನನಗೆ 85% ಅಬೋ ಇರಲೇಬೇಕು. ಮೀನ್ಸ್ ಲೈಕ್ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್. ಉಳಿದಿರೋದು ಇಂಗ್ಲೀಷು ಮತ್ತು ಬಯಾಲಜಿ ಮತ್ತು ಕಂಪ್ಯೂಟರ್ಸು, ಕನ್ನಡ ಅವೆಲ್ಲ ಏನೋ ಜಾಸ್ತಿ ಫೋಕಸ್ ಮಾಡಿಲ್ಲ ಅಂದ್ರೂ ಲೈಕ್ PCM ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸು ಇರಬೇಕಂತ. ಸೊ ಇವಾಗ ಏನಪ್ಪ ಅಂತ ಕೇಳಿದ್ರೆ, ನನಗೆ ಇರೋ ರಿಸರ್ವೇಷನ್ಸ್ ನಾನು ಚೆಕ್ ಮಾಡ್ಕೋಬೇಕು. ಸೊ ನನಗೆ SNQ ಕೋಟಾ ಇದೆಯಾ ಅಲ್ವಾ ಅಂತ ನಾನು ಚೆಕ್ ಮಾಡ್ಕೋಬೇಕು. SNQ ಕೋಟಾ. ಸೊ SNQ ಕೋಟಾ ನಿಮಗೆ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ. SNQ ಕೋಟಾ ಏನಪ್ಪ ಅಂತ ಕೇಳಿದ್ರೆ, ನಿಮಗೆ ಆನ್ಯುವಲ್ ಇನ್ಕಮ್ 1 to 6 lakhs ಕೆಳಗಡೆ ಇದ್ರೆ, ಲಾಸ್ಟ್ 1 to 4 lakhs ಇತ್ತು. ಸೊ ಪ್ರತಿ ವರ್ಷ ಅದು ಒಂದ್ಸತಿ ಚೇಂಜ್ ಆಗ್ತಾ ಇರುತ್ತೆ. ಅದರೊಳಗೆ ನಿಮಗೆ 7 seats ಇದ್ರೆ, ಪರ್ಟಿಕ್ಯುಲರ್ XYZ ಕಾಲೇಜಲ್ಲಿ 7 seats ಇರುತ್ತೆ. ನಾನಿವಾಗ ಹೈದರಾಬಾದ್ ಕರ್ನಾಟಕ ಕೋಟಾ ಅಂತ ಅನ್ಕೊಳ್ಳಿ, HYK ಅಂತ. ಅದರಲ್ಲಿ ನನಗೆ 7 seats ಇರುತ್ತೆ. ಆ 7 seats ಅಲ್ಲಿ IAC ಸಿಲೆಬಸ್ಗೆ, IAC ಬ್ರಾಂಚ್ಗೆ ನನಗೆ ಹೈದರಾಬಾದ್ ಕರ್ನಾಟಕದಲ್ಲಿ 7 seats ರಿಸರ್ವ್ ಆಗಿರುತ್ತೆ. ಫಾರ್ ವಿಚ್ ಕೋರ್ಸ್? IAC ಕೋರ್ಸ್. ಅದರಲ್ಲಿ SNQ ಕೋಟಾದಲ್ಲಿ ಒಂದು ಸೀಟ್ ಅವೈಲೇಬಲ್ ಆಗಿರುತ್ತೆ. ಸೊ ಆ ಥರ 7 ಮೆಂಬರ್ಸ್ ಯಾರೆಲ್ಲ ಅಪ್ಲೈ ಮಾಡ್ತಾ ಇದ್ರು ಆಪ್ಷನ್ ಎಂಟ್ರಿಲಿ, ಅದರಲ್ಲಿ ಯಾರಿಗೆ ಆನ್ಯುವಲ್ ಇನ್ಕಮ್ ತುಂಬ ಕಡಿಮೆ ಇದೆ ಅವ್ರಿಗೆ ಮಾತ್ರ ಆ ಸೀಟ್ನ ಪ್ರೊವೈಡ್ ಮಾಡ್ತಾರೆ. ಸೊ ಇದೇ SNQ ಕೋಟಾ ಇರೋದು. ಬಟ್ ಸ್ಟಿಲ್ ನನಗೆ 1 lakh ಇಂದ 4 lakhsಗಿಂತ ಆನ್ಯುವಲ್ ಇನ್ಕಮ್ ಕಡಿಮೆ ಇದ್ರೆ, ಅಥವಾ 6 lakh ಕಡಿಮೆ ಇದೆ,
ಐ ಆಮ್ ಎಲಿಜಿಬಲ್ ಫಾರ್ SNQ. ಸೊ ಫಸ್ಟ್ ಒನ್ ಅದೈತೆ. ಸೊ ಇದನ್ನ ಎರೇಸ್ ಮಾಡ್ಕೋತೀನಿ. ಮತ್ತೆ ಸೆಕೆಂಡ್ ಕಂಡೀಷನ್ ಇಸ್ ಮೈ ರಿಸರ್ವೇಷನ್ಸ್. ಸೊ ನಾನಿಲ್ಲಿ 2A ತಗೋತೀನಿ ಆಯ್ತಾ, 2A. ಸೊ ಇವಾಗ ನನ್ ಬೇಕಾಗಿರೋ ಕಾಲೇಜು ಟೈರ್ 3 ಇದೆ ಅಂತ ಅನ್ಕೊಳ್ಳಿ. ಟೈರ್ 3 ಇದೆ. ಅದಕ್ಕೆ ಕಟ್ ಆಫ್ ಇಲ್ಲಿ ಎಷ್ಟಿದೆ ಕಟ್ ಆಫ್? ಅದಕ್ಕೆ ನಾವು ಫಸ್ಟ್ ರೌಂಡು ಜಾಸ್ತಿ ಕಟ್ ಆಫ್ ತುಂಬಾ ಕಷ್ಟ ಇರುತ್ತೆ ನೀವು ಸೆಲೆಕ್ಟ್ ಮಾಡೋದು. ಬಟ್ ಸ್ಟಿಲ್ ಯು ಕ್ಯಾನ್ ಗಿವ್ ಅ ಟ್ರೈ. ನಾನಂತೂ ಯಾವ ವಿಧದಲ್ಲಿ ನಿಮಗೆ ಸೆಕೆಂಡ್ ರೌಂಡಲ್ಲೇ ಸಿಗ್ಬೇಕಂತ ಹೇಳಲ್ಲ, ಫಸ್ಟ್ ರೌಂಡಲ್ಲೇ ಖಂಡಿತ ನಿಮಗೆ ಸಿಗ್ಬೇಕಂತ ಹೇಳ್ತೀನಿ. ಆವಾಗಲೇ ನೀವು ಇದು ಮಾಡೋದು. ನಾವು KCET ಕೌನ್ಸಿಲಿಂಗ್ ಪ್ರೊವೈಡ್ ಮಾಡ್ತಾ ಇರ್ತೀವಿ ಇನ್ನು 4 years ಇಂದ. ಅಲ್ಲೂ ನಾವು ಮಾಡಿರೋದೆಲ್ಲ ಫಸ್ಟ್ ರೌಂಡಲ್ಲೇ. ನಾವು ಎಲ್ಲರಿಗೂ ಯಾವುದೋ ಕಾಲೇಜ್, ಡ್ರೀಮ್ ಕಾಲೇಜ್ ಯಾವುದಿದೆ ಅಪಾರ್ಟ್ ಫ್ರಮ್ ದ ರ್ಯಾಂಕ್ ವರ್ಸ್ಟ್ ಆಗಿದ್ರು ಅವ್ರಿಗೆ ಡ್ರೀಮ್ ಕಾಲೇಜ್ನ ನಾವು ಸೆಲೆಕ್ಟ್ ಮಾಡಿ ಕೊಟ್ಟಿದ್ವಿ. ಅದು ಅವ್ರಿಗೆ ಹೆಂಗಂತ ಅಂತ ಕೇಳಿದ್ರೆ, ಡ್ರೀಮ್ ಕಾಲೇಜ್ ಸಿಕ್ಕಿಲ್ಲ ಅಂದ್ರೂ ಖಂಡಿತ SSP ಸ್ಕಾಲರ್ಶಿಪ್ ಗೌರ್ಮೆಂಟ್ ಮೆರಿಟ್ ಇಂದ ಅವ್ರಿಗೆ ಸೀಟ್ನ ನಾವು ಕೊಟ್ಟಿದ್ದೀವಿ ನಮ್ಮ ಕೌನ್ಸಿಲಿಂಗ್ ಕಡೆಯಿಂದ. ಸೊ ನಮ್ಮ ಕೌನ್ಸಿಲಿಂಗ್ ಬೇಕಾದ್ರೂ ನನ್ನ ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಅದು ನಿಮ್ದು PCM 890 ಅಬೋವ್ ಇದ್ರೆ ನಿಮಗೆ ಇನ್ನೂ ಫೀಸಸ್ ತುಂಬ ಕಡಿಮೆ ಇರುತ್ತೆ. ಅದೇನಂತ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಕೋಬೇಕು, ಅದ್ರ ಬಗ್ಗೆ ತಿಳ್ಕೋಬೇಕು. ನಿಮ್ಗೆ ಆಪ್ಷನ್ ಎಂಟ್ರಿ ನಾನು ಮಾಡ್ಕೊಡ್ಬೇಕಂದ್ರೆ ನೀವು ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡಿ, ಈ ಥರ ನನಗೆ ಆಪ್ಷನ್ ಎಂಟ್ರಿ ಮಾಡ್ಕೊಡ್ಬೇಕು ಅಂತ ಕೇಳಿದ್ರೆ ಐ ವಿಲ್ ಡೂ ಇಟ್. ಫೀಸ್ ತುಂಬ ಕಡಿಮೆ ಇರುತ್ತೆ, ಓಕೆನಾ. ಸೊ ಇವಾಗ ನಾವು ಇದ್ರಲ್ಲಿ ನೋಡೋಣ. ನನಗೆ ಟೈರ್ 3 ಕಾಲೇಜಲ್ಲಿ ಬೇಕು. ಟೈರ್ 3 ಅಂದರೆ ಏನು? 30 to 40 ಕಾಲೇಜಸ್ಸು. ಟಾಪ್ 30 to 1 to 20, 20 to 30, 30 to 40. ಸೊ ಟಾಪ್ 30 to 40 ಕಾಲೇಜಸ್ ಇನ್ ಯಾವ ಡಿಸ್ಟ್ರಿಕ್ಟು? ಬ್ಯಾಂಗ್ಳೂರು. ಸೊ ಇದರಲ್ಲಿ ನನಗೆ ಕಾಲೇಜ್ ಈಗ ಒಂದು ಸೀಟ್ ಬೇಕು. ಅವಾಗ ನಾನು ಏನು ಮಾಡ್ತೀನಿ, ನನ್ಗೆ ಬೇಕಾಗಿರೋ ಕಾಲೇಜು, ಪರ್ಟಿಕ್ಯುಲರ್ ಕಾಲೇಜು ಹೆಸರು XYZ ಅವರ್ ಕರ್ನಾಟಕ ಅಂತ ಒಂದು ಕಾಲೇಜ್ ಇದೆ ಅಂತ ಅನ್ಕೊಳ್ಳಿ. ಸೊ ಅವರ್ ಕರ್ನಾಟಕ ಅಂತ ಒಂದು ಕಾಲೇಜು, ಓಕೆ. ಆ ಕಾಲೇಜಲ್ಲಿ ನನಗೆ ಫಸ್ಟ್ ರೌಂಡಲ್ಲಿ ಕಟ್ ಆಫ್ ಏನಾಯ್ತಂತಪ್ಪ ಅಂತ ಕೇಳಿದ್ರೆ, ನನಗೆ ಇಲ್ಲಿ 40,000 ಇದೆ ಕಟ್ ಆಫ್. ಓಕೆ, ಸಾರಿ 40,000 ಇಲ್ಲ, 20,000 ಇದೆ ಅಂತ ಅನ್ಕೊಳ್ಳಿ. 25,000 ಇದೆ. ಯಾವುದಕ್ಕೆ? CSEಗೆ. ಮತ್ತೆ ಇವಾಗ ನೆಕ್ಸ್ಟ್ ಅದೇ ಕಾಲೇಜಲ್ಲಿ, ಓಕೆ, ನನಗೆ ಅದು ಗೊತ್ತಿಲ್ಲ, ನಾನು ನಿಮಗೆ ಹಿಂಗೆ ಹೇಳ್ಕೊಡ್ತೀನಿ ನೋಡಿ. ಅವರ್ ಕರ್ನಾಟಕ ಅಂತ ಒಂದು ಕಾಲೇಜು, ಅರವಿಂದ್ ಅಂತ ಸ್ಟೂಡೆಂಟು, ಅವನಿಗೆ ಬಂದಿರೋ PCM 72, KCET 55, ಓವರ್ ಆಲ್ ರ್ಯಾಂಕು 65,000 ಇರೋ ಕ್ಯಾಟಗರಿ 2A ಕ್ಯಾಟಗರಿ. ಮತ್ತೆ SNQ ಕೊಟ್ಟ ಬರಲ್ಲ ಅಂತಾನೆ ಇಟ್ಕೊಳ್ಳಿ, ಎಲಿಜಿಬಲ್ ಬಟ್ ಅದು ಆಗಲ್ಲ ಅಂತ ಇಟ್ಕೊಳ್ಳಿ. 2A ಕ್ಯಾಟಗರಿಯಿಂದ ಮೂವ್ ಮಾಡ್ಕೋಬೇಕು. ಸೊ ಇವಾಗ ಅವನೇನು ಮಾಡ್ಕೋಬೇಕಂದ್ರೆ, ಅವ್ನಿಗೆ ಬೇಕಾಗಿರೋ ಕಾಲೇಜ್ ಅವರ್ ಕರ್ನಾಟಕ ಅಂತ, ಅದು ಟಾಪ್ 30 ಇಂದ 40 ಕಾಲೇಜಸ್ಸು ಟೈರ್ 3 ಕಾಲೇಜು, ಓಕೆನಾ. ಅದರಲ್ಲಿ ಅವನಿಗೆ CSE ಬೇಕಾಗಿದೆ, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್. ಅವನು ಮಾಕ್ ರೌಂಡ್ ಅಂತ ಇರುತ್ತಲ್ವ ನಿಮಗೆ, ಮಾಕ್ ರೌಂಡ್ ಅಥವಾ ಫಸ್ಟ್ ರೌಂಡಲ್ಲಿ ನೀವು ಮಾಕ್ ರೌಂಡ್ ಮತ್ತು ಫಸ್ಟ್ ರೌಂಡಲ್ಲಿ ಮಾತ್ರ ನೀವು ಕಾಲೇಜಸ್ನ ಆ್ಯಡ್ ಮಾಡೋಕ್ಕಾಗುತ್ತೆ. ನಿಮಗೆ ಸೆಕೆಂಡ್ ರೌಂಡ್ ಹೋದರೆ ನಿಮಗೆ ಆ್ಯಡ್ ಮಾಡೋಕ್ಕಾಗಲ್ಲ ಕಾಲೇಜಸ್ಸು. ನಿಮಗೆ ಬರೀ ಶಫಲ್ ಮಾಡೋಕ್ಕಾಗುತ್ತೆ. ಆಲ್ರೆಡಿ ಸೆಲೆಕ್ಟೆಡ್ ಕಾಲೇಜಲ್ಲಿ ಯು ಕ್ಯಾನ್ ಓನ್ಲಿ ಶಫಲ್, ಬಟ್ ಯು ಕಾಂಟ್ ಆ್ಯಡ್ ನ್ಯೂ ಕಾಲೇಜಸ್ ಇನ್ ಯರ್ ಲಿಸ್ಟ್, ಓಕೆ. ಸೊ ಅವಾಗ ಏನಪ್ಪ ಆಗುತ್ತೆ ಅಂತ ಕೇಳಿದ್ರೆ, ಅವನು ಫಸ್ಟ್ ಮಾಕ್ ರೌಂಡಲ್ಲೇ ಯಾವುದೋ ರೌಂಡ್ ಅಂತ ಇಟ್ಕೊಳ್ಳಿ, ಓಕೆ, ಲೆಟ್ಸ್ ಕನ್ಸಿಡರ್ ಮಾಕ್ ರೌಂಡ್. ಅಲ್ಲಿ ನನಗೆ CSE 25,000 ಇದೆ ಕಟ್ ಆಫ್. ನಾನು ಅದನ್ನು ಫಸ್ಟ್ ಪ್ಲೇಸಲ್ಲೇ ಆಗ್ತಾ ಇದ್ದೀನಿ, ಓಕೆನಾ. ನಾನು ರ್ಯಾಂಡಮ್ ಆಗಿ ಗೂಗಲಿಂದ, ಅರವಿಂದ್ ಗೂಗಲಿಂದ ChatGPT ಆಗ್ತಾ ಇಲ್ಲ. ಅವನಾಗ ಒಂದು ರಿಸರ್ಚ್ R&D ಮಾಡಿ ಅವನಾಗಿ ಆಪ್ಷನ್ ಪ್ರಿಪೇರ್ ಮಾಡ್ತಾ ಇದ್ದಾನೆ. ಅದರಲ್ಲಿ ಅವ್ನು ಕೊಡ್ತಾ ಇರೋ ಫಸ್ಟ್ ಕಾಲೇಜ್ ಅವರ್ ಕರ್ನಾಟಕ, CSE ಬ್ರಾಂಚ್ಗೆ ಕಟ್ ಆಫು 25,000, ಬಟ್ ಅವನಿಗಿರೋದು 65,000. ರಿಸರ್ವೇಷನ್ಸ್ ಏನಿದೆ 2A ಕ್ಯಾಟಗರಿ. ಪ್ರಾಕ್ಟಿಕಲಿ ಸ್ಪೀಕಿಂಗ್ ನನಗೆ ಅರವಿಂದ್ಗೆ ಅರವಿಂದ್ಗೆ ಆ ಕಾಲೇಜ್ ಸಿಗಲ್ಲ. ಸೊ ಫಸ್ಟ್ ರೌಂಡ್ ಮಾಕ್ ರೌಂಡಲ್ಲಿ ಅವನಿಗೆ ಆ ಕಾಲೇಜ್ ಅಲೋಕೇಟ್ ಆಗಲ್ಲ. ಸೊ ಇವಾಗ ಅವ್ನಿಗೆ ಬೇಕಾಗಿರೋ ಕಾಲೇಜ್ ಸಿಕ್ಕಿಲ್ಲ. ಅವಾಗ ಅವ್ನು ಏನು ಮಾಡ್ಕೋಬೇಕಂದ್ರೆ, ಯು ಹ್ಯಾವ್ ಟು ಥಿಂಕ್ ಸೋ ಸ್ಮಾರ್ಟ್. ಸೊ ಅವಾಗ ನಾನು ಏನು ಮಾಡ್ತೀನಿ ಅಂದರೆ, ಫಸ್ಟ್ ರೌಂಡಲ್ಲಿ ನನಗೆ ಹೆಂಗಿದ್ರು ಗೊತ್ತಾಯಿತು ನನಗೆ ಕಂಪ್ಯೂಟರ್ಸ್ ಬ್ಯಾಕ್ಗ್ರೌಂಡಲ್ಲೇ ಇರಬೇಕಂತ. ಅವಾಗ ನಾನು ಇದನ್ನ ಅರೇಂಜ್ ಮಾಡ್ಕೋತೀನಿ. ಸೊ ಅವಾಗ ಕಂಪ್ಯೂಟರ್ ಬ್ಯಾಕ್ಗ್ರೌಂಡಲ್ಲಿ ಏನೇನಿರುತ್ತೆ ಅಂತ ನಾವು ಚೆಕ್ ಮಾಡ್ಕೋಬೇಕು. ಫಸ್ಟು CSE ಇರುತ್ತೆ, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗು, ಮತ್ತು ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗು, ಮತ್ತು AIML, ಮತ್ತು ಡೇಟಾ ಸೈನ್ಸು, ಓಕೆ. ಸೊ ಇಂಥದ್ದು ಇರುತ್ತೆ. ಇದರಲ್ಲಿ CSE ಆ್ಯಂಡ್ ISE 90% ಸೇಮ್, ಓಕೆನಾ. 90% ಸೇಮು. ಇದು ಯಾರಿಗೂ ಗೊತ್ತಿರಲ್ಲ, ನಾನು ನಿಮ್ಗೆ ಹೇಳ್ತಾ ಇದ್ದೀನಿ 90% ಸೇಮ್. ಮತ್ತು AIML ಕಟ್ ಆಫ್ ಕೆಲವೊಂದು ಕಾಲೇಜಲ್ಲಿ ಜಾಸ್ತಿ ಇರುತ್ತೆ, ಡೇಟಾ ಸೈನ್ಸು ಕಟ್ ಆಫ್ ಜಾಸ್ತಿ ಇರುತ್ತೆ. ಸೊ ಇವಾಗ ಅರವಿಂದ್ ಏನು ಮಾಡ್ಕೋಬೇಕಂದ್ರೆ, ನಾವು ಫಸ್ಟ್ ರೌಂಡಲ್ಲಿ ಕಾಲೇಜಸ್ ಆ್ಯಡ್ ಮಾಡಬೇಕಾದ್ರೆ ಅವನು ಬರೀ CSE ಮಾತ್ರ ಆ್ಯಡ್ ಮಾಡ್ತೀರಾ, ಆ ಕಾಲೇಜಸಲ್ಲಿ, ಆ ಕಾಲೇಜ್ ಅವರ್ ಕರ್ನಾಟಕ ಕಾಲೇಜಲ್ಲೇ CSE ಆ್ಯಡ್ ಮಾಡಬೇಕು, ISE ಆ್ಯಡ್ ಮಾಡಬೇಕು, AIML ಆ್ಯಡ್ ಮಾಡಬೇಕು, ಡೇಟಾ ಸೈನ್ಸ್ ಆ್ಯಡ್ ಮಾಡಬೇಕು. ಸೊ ಅವನಿಗೆ ISEಯಲ್ಲಿ ಎಷ್ಟಿದೆ ಕಟ್ ಆಫ್? ಇವಾಗ ಫಸ್ಟ್ ರೌಂಡಲ್ಲಿ 35 ಅಂತ ಅನ್ಕೊಳ್ಳಿ. ಅವನು ಇದನ್ನೇ ಫಸ್ಟಲ್ಲಿ ಆಗ್ತಾಯಿದ್ರೆ ಅವನಿಗೆ ಕಾಲೇಜ್ ಸಿಗೋ ಚಾನ್ಸು ಮುಂಚೆ 10% ಇತ್ತಲ್ವ, ಅದು ಅವನಿಗೆ ಇವಾಗ 50 to 60% ಜಾಸ್ತಿ ಆಗಿರುತ್ತೆ, ಓಕೆನಾ. ಅದೇ AIMLಗೆ 40 to 50%, ಡೇಟಾ ಸೈನ್ಸ್ಗೆ 70 to 60% ಜಾಸ್ತಿ ಆಗಿರುತ್ತೆ, ಓಕೆ. ಸೊ ಈ ಥರ ನಾವು ಕಾಲೇಜಸ್ನ ಮಾಡ್ತೀವಿ. ಕಾಲೇಜಸ್ನ ಆಪ್ಷನ್ ಎಂಟ್ರಿಗೆ ಅಪ್ಲೈ ಮಾಡಬೇಕು. ಅದರಲ್ಲಿ ಅವನಿಗೆ
ನಾನು ನಿಮಗೆ ಫೀಸ್ ಸೆಕ್ಷನ್ ಸ್ಪೀಕ್ ಇಟ್ ಲೈಟ್. ಸೊ ಅದ್ರಲ್ಲಿ ಅವ್ನಿಗೆ ಮತ್ತೆ ಬ್ಯಾಕಪ್ ಕಾಲೇಜಸ್ ಹಾಕೋಬೇಕು. ಆ ಒಂದು ಕಾಲೇಜ್ ಮೇಲೆ ಮಾತ್ರ ಅವ್ನು ಡಿಪೆಂಡ್ ಆಗಿರಬಾರ್ದು. ಆ ಒಂದು ಕಾಲೇಜಲ್ಲಿ ಮಾತ್ರ ನೀವು ಹಾಕ್ಬಿಟ್ಟು ನಿಮ್ಗೆ ಆ ಕಾಲೇಜ್ ಸಿಕ್ಕಿಲ್ಲ ಅಂದರೆ ಮತ್ತೆ ನಿಮಗೆ ಯಾವ ಕಾಲೇಜ್ ಸಿಗಲ್ಲ. ಯಾವ ಕಾಲೇಜ್ ಸಿಕ್ಕಿಲ್ಲ ಅಂದರೆ ನೀವು ಮ್ಯಾನೇಜ್ಮೆಂಟಲ್ಲಿ ಲಕ್ಷ ದುಡ್ಡು ಕಟ್ಬಿಟ್ಟು ನೀವು ಹೋಗಿ ಸೇರ್ಕೋಬೇಕು. ಅದು ನೀವು ಮಾಡೋಕ್ಕೆ ಹೋಗ್ಬೇಡಿ, ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ. ನೀವು SSP ಸ್ಕಾಲರ್ಶಿಪ್ ಅನ್ನೋದೊಂದು ಇರುತ್ತೆ. ಸೊ ಅದು ಫೀಸ್ ಸ್ಟ್ರಕ್ಚರ್ ಅಲ್ವಾ. ಸೊ ಅದಕ್ಕೆ ನೀವು SSP ಸ್ಕಾಲರ್ಶಿಪ್ ಅಪ್ಲೈ ಮಾಡ್ಕೋಬೇಕು. ಸೊ ಅದು ನಿಮಗೆ ನಾನು ಹೇಳ್ತೀನಿ. ಸೊ ಫಸ್ಟ್ ಇದರಲ್ಲಿ ನಿಮಗೆ ನೀವು ಬ್ಯಾಕಪ್ ಕಾಲೇಜ್ನ ಆ್ಯಡ್ ಮಾಡ್ಕೋಬೇಕು. ಆವಾಗ ನಿಮಗೆ ಬ್ಯಾಕಪ್ ಕಾಲೇಜಸ್, ನಿಮ್ಗೆ ಡ್ರೀಮ್ ಕಾಲೇಜ್ ಸಿಕ್ಕಿಲ್ಲ ಅಂದ್ರೆ ಬ್ಯಾಕಪ್ ಕಾಲೇಜ್ ಒಳ್ಳೆ ಕಾಲೇಜಸ್ ನೀವು ಟೈರ್ 3 ಇಲ್ಲಾಂದ್ರೆ ಟೈರ್ 4. ಸೊ ಆ ಥರ ನಾನು ನಿಮಗೆ ಟೈರ್ 4 ಒಳಗಡೆ ಹೇಳ್ತೀನಿ ಆ ಕಾಲೇಜ್ ಒಳಗೆ ಅಂತ. ಟೈರ್ 3 ಒಳಗಡೆ ಇದ್ರೂ ಇನ್ನೂ ಪರವಾಗಿಲ್ಲ. ಸೊ ಅದ್ರಲ್ಲಿ ನೀವು ಹೋದ್ರೆ ನಿಮಗೆ ಯಾವ ಕಾಲೇಜ್ ನಿಮಗೆ SSP ಸ್ಕಾಲರ್ಶಿಪ್ ಅಂತ ಅವೈಲಬಿಲಿಟಿ ಇರುತ್ತೆ. ಸೊ ನಿಮಗೆ ನಾನು ಇದನ್ನ ಕಾಲೇಜ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇವಾಗ ನೆಕ್ಸ್ಟು ಫೀಸ್ ಬಗ್ಗೆ ಹೋಗೋಣ. ಓಕೆ, ಬಿಕಾಸ್ ಐ ಆಮ್ ನಾಟ್ ಡ್ರ್ಯಾಗಿಂಗ್ ದ ವಿಡಿಯೋ ಸೋ ಮಚ್. ಸೊ ನಿಮ್ಗೆ ಇವಾಗ ಫೀಸ್ ಬಗ್ಗೆ ಗೊತ್ತಾಗಬೇಕು. ಸೊ ಫೀಸಲ್ಲಿ ನಿಮಗೆ ಮೇನ್ ಥಿಂಗ್ ಇಸ್ SSP ಸ್ಕಾಲರ್ಶಿಪ್ ಅಂತ ನಿಮಗೆ ಒಂದು ಗೌರ್ಮೆಂಟ್ ಕಡೆಯಿಂದ ಗೌರ್ಮೆಂಟ್ ನಿಮಗೆ ಫೀಸ್ ಪೇ ಮಾಡ್ತಾರೆ. ಸೊ ಇವಾಗ ಕಾಲೇಜ್ ಫೀಸು XYZ ಕಾಲೇಜ್, ಅವರ್ ಕರ್ನಾಟಕ ಆರ್ ಎನಿ ಕಾಲೇಜ್, XYZ ಫೀಸಲ್ಲಿ XYZ ಕಾಲೇಜಲ್ಲಿ ನಿಮಗೆ ಫಸ್ಟ್ ಇಯರಲ್ಲಿ ನೀವು ಫೀಸ್ ಕಟ್ಟಬೇಕಾಗಿರುತ್ತೆ. KEA ಫೀಸ್ ಅಂತ ಒಂದಿರುತ್ತೆ, ಕರ್ನಾಟಕ ಎಕ್ಸಾಮ್ ಅಥಾರಿಟಿ ಫೀಸು, ಮತ್ತು ನಿಮಗೆ ಆ ಕಾಲೇಜ್ ಫೀಸ್ ಅಂತ ಒಂದಿರುತ್ತೆ. ಆ ಕಾಲೇಜಿಗೆ ನೀವು ಫೀಸ್ ಕಟ್ಟಬೇಕು. ಸೊ ಇವಾಗ ಎರಡು ಇರಬೇಕಾದ್ರೆ ನೀವು ಕಾಲೇಜಿಗೆ ಕಟ್ಟೋ ಫೀಸು ನೀವು ನಿಮ್ಮ ಸ್ವಂತ ದುಡ್ಡಿಂದ ಕಟ್ಟಬೇಕು. ಓಕೆನಾ, ಇಂಡಿವಿಜುವಲ್ ಆಗಿ ನೀವು ಕಟ್ಟಬೇಕು. ಈ KEA ಫೀಸು ನಿಮಗೆ ಗೌರ್ಮೆಂಟ್ ಪೇ ಮಾಡ್ತಾರೆ. ಅದು ಅವ್ರು ಸುಮ್ಮನೆ ಪೇ ಮಾಡಲ್ಲ. ನೀವು ಇನಿಷಿಯಲ್ ಆಗಿ ಕಾಲೇಜ್ ಅಡ್ಮಿಷನ್ ಹೋಗ್ಬೇಕಾದ್ರೆ ನೀವು ಇದೆರಡು ನೀವೇ ಪೇ ಮಾಡಬೇಕು. ಮತ್ತೆ ವಿತಿನ್ 2 or 3 4 months ನಿಮಗೆ ಇನಿಷಿಯೇಟಿವ್ ಒಂದು ಅನೌನ್ಸ್ಮೆಂಟ್ ಇರುತ್ತೆ. ನೀವು SSP ಸ್ಕಾಲರ್ಶಿಪ್ಪಲ್ಲಿ ವೆಬ್ಸೈಟಲ್ಲಿ ನೀವು ಚೆಕ್ ಮಾಡ್ಕೋಬೇಕು. ಅದರಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಇವಾಗ 2025 2026 ಸ್ಕಾಲರ್ಶಿಪ್ ನಡೀತಾ ಇದೆ ಅಂತ. ಅಲ್ಲಿ ನೀವು ಇನ್ಕಮ್ ಸರ್ಟಿಫಿಕೇಟು, ಕ್ಯಾಸ್ಟ್ ಸರ್ಟಿಫಿಕೇಟು, ನಿಮ್ಮದು ಕಾಲೇಜ್ ಅಲಾಟ್ಮೆಂಟು, KCET ಅಡ್ಮಿಟ್ ಕಾರ್ಡು, ಇದೆಲ್ಲ ಡೀಟೇಲ್ಸ್ ನೀವು ಅಪ್ಲೋಡ್ ಮಾಡಿ ಎಲ್ಲ ಕರೆಕ್ಟಾಗಿ ನೇಮ್ ಮ್ಯಾಚಿಂಗ್ ಅಲ್ಗೋರಿದಮ್, ನಿಮ್ಮ ಮಾರ್ಕ್ಸ್ ಕಾರ್ಡ್ 10th ಅಲ್ಲಿ ಮತ್ತು ನಿಮ್ಮದು ಆಧಾರ್ ಕಾರ್ಡಲ್ಲೂ ಸೇಮ್ ಆಗಿದ್ರೆ ಯು ಕ್ಯಾನ್ ಅಪ್ಲೈ ಫಾರ್ ದಿಸ್. ಓಕೆ, ಸೊ ಆ ಥರ ನೀವು ಅಪ್ಲೈ ಮಾಡಿದ್ರೆ ಯು ವಿಲ್ ಗೆಟ್ SSP ಸ್ಕಾಲರ್ಶಿಪ್. ಸೊ ನಿಮಗೆ SSP ಸ್ಕಾಲರ್ಶಿಪ್ಪು ಹಂಗೆ ನಿಮಗೆ ಸಿಗ್ಬೋದು. ಸೊ ಅದೊಂದು ವಿಷಯ. ಮತ್ತೆ ನೀವು ಬ್ರಾಂಚ್ ಹೇಳ್ದೆ ಅಲ್ವಾ, ನಿಮಗೆ ಬ್ರಾಂಚ್ ಅಂತಂದರೆ ಲೈಕ್ CSC ಸಿಕ್ಕಿಲ್ಲ ಅಂದರೆ IAC ಸಿಕ್ಕಿಲ್ಲ ಅಂದರೆ AIML. ಸೊ ನಿಮಗೆ CSC ಇಲ್ಲ ಅಂದರೆ AIML, ಅಥವಾ ನಿಮಗೆ ISC ಅಥವಾ ಡೇಟಾ ಸೈನ್ಸು ಹಿಂಗೆ ಹೋಗ್ಬೋದು, ಇಲ್ಲ ಅಂದರೆ EC. ಸೊ ನಿಮಗೆ ಈ 4 ಕೋರ್ಸಸ್ ನನ್ನ ಪ್ರಕಾರ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಸಿವಿಲು, ಮೆಕ್ಕು ಮತ್ತು ಇವು ಲೈಕ್ ಫ್ಯೂಚರಲ್ಲಿ ಸ್ಕೋಪ್ ಅಷ್ಟೊಂದಿಲ್ಲ, ಬಟ್ ಸ್ಟಿಲ್ ಯು ಕ್ಯಾನ್ ಗಿವ್ ಎ ಟ್ರೈ. ನನ್ನ ಫ್ರೆಂಡ್ಸ್ ಎಷ್ಟು ಜನ ನೋಡಿದ್ದೀನಿ ಮೆಕ್ಯಾನಿಕಲಲ್ಲಿ ಇದ್ಬಿಟ್ಟು ಅವರು CSC ISC ಪ್ಲೇಸ್ಮೆಂಟ್ಸ್ಗೂ ಬಂದಿದ್ದಾರೆ. ಸೊ ಡಿಪೆಂಡ್ಸ್ ಆನ್ ದ ಕಾಲೇಜ್, ನಿಮ್ಮ ಕಾಲೇಜ್ ಹೆಂಗೆ ಪ್ಲೇಸ್ಮೆಂಟ್ ಕೊಡ್ತಾಯಿದೆ, ಹೆಂಗೆ ಅವೆಲ್ಲ ಆಗ್ತಾಯಿದೆ ಅಂತ. ಸೊ ಡಿಪೆಂಡಿಂಗ್ ಆನ್ ದ್ಯಾಟ್ ನೀವು ಇಂಟರ್ನಲ್ ಕಾಲೇಜ್ ಥಿಂಗ್ಸ್ನ ನೀವು ನೋಡ್ಕೋಬೇಕು. ಸೊ ನಿಮಗೆ ಇದ್ರ ರೀತಿ ನಿಮಗೆ KCET ರ್ಯಾಂಕ್ ಪ್ರೊಡಕ್ಷನು ಅಥವಾ KCET ಆಪ್ಷನ್ ಎಂಟ್ರಿ ನಿಮಗೆ ಯಾವುದೂ ಗೈಡೆನ್ಸ್ ಇಲ್ಲ, ಏನೂ ಗೊತ್ತಿಲ್ಲ. A to Z ನಿಮಗೆ ಲೈಕ್ ABCDನೂ ಗೊತ್ತಿಲ್ಲ, ಬಟ್ ನಿಮಗೆ A to Z ನಿಮಗೆಲ್ಲ ಮಾಡ್ಕೊಡ್ಬೇಕಾದ್ರೆ ಐ ಆಮ್ ದೇರ್. ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಕೋಬೇಕಾದ್ರೆ ಇನ್ಸ್ಟಾಗ್ರಾಮ್ ಲಿಂಕ್ಸ್ನ ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ನೀವು ಅಲ್ಲೋಗಿ ಚೆಕ್ ಮಾಡಿ ನನ್ನ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಪ್ಲಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಜಾಸ್ತಿ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ವಿಡಿಯೋ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಅವ್ರಿಗಂತೂ ಒಂದು ಮಾಹಿತಿ ಇದು ಭಾಳ ಇಂಪಾರ್ಟೆಂಟ್ ಅವ್ರಿಗೆ, ಅದನ್ನು ದಯವಿಟ್ಟು ಶೇರ್ ಮಾಡಿ. ಮತ್ತು ಆ ಬೆಲ್ ಐಕಾನ್ ಇದೆ ಅಲ್ವಾ, ನಮ್ಮ ಸಬ್ಸ್ಕ್ರೈಬ್ ಇದ್ರ ಐಕಾನು ಆ ಪಕ್ಕದಲ್ಲಿ, ಅದನ್ನು ಕ್ಲಿಕ್ ಮಾಡಿ. ಸೊ ದಟ್ ವಾಟ್ ಎವರ್ ವೀಡಿಯೋಸ್ ಐಮ್ ಅಪ್ಲೋಡಿಂಗ್ ಯು ಗೆಟ್ ನೋಟಿಫೈಡ್. ನಾನು ಯಾವುದೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೆ ನಿಮಗೆ ಅದು ಗೊತ್ತಾಗುತ್ತೆ. ಓಕೆ ಗೈಸ್, ಟೇಕ್ ಕೇರ್. SSP ಸ್ಕಾಲರ್ಶಿಪ್ ಅವೆಲ್ಲ ಸಿಗುತ್ತೆ. ನೀವು KCET ಆಪ್ಷನ್ ಎಂಟ್ರಿ ಮಾಡಬೇಕು, ಮಾಡಿದ್ರೆ ಮಾತ್ರ ಸಿಗುತ್ತೆ, ಇಲ್ಲ ಸಿಗಲ್ಲ. So, whatever doubts, you can contact me. Take care, guys. I'll meet you in another video. Tata. Bye-bye.